ಎರಡನೇ ಪಾಠ ಮಧ್ಯಯುಗದ ಯುರೋಪ್ ಅಂತಕ್ಕಂಥ ಪಾಠದಲ್ಲಿ ನೋಟ್ಸ್ನ ಫಸ್ಟ್ ಪಾರ್ಟನ್ನು ನೋಡೋಣ. ಆಲ್ರೆಡಿ ನಾನು ತುಂಬಾ ವಿಡಿಯೋಗಳನ್ನು ಹಾಕಿದ್ದೀನಿ. ಸೊ ಎಸ್ ಆಗಿರ್ಬೋದು, ಸೈನ್ಸ್ ಆಗಿರ್ಬೋದು, ಕನ್ನಡ ಮತ್ತು ಹಿಂದಿ 4 ವಿಷಯಗಳಲ್ಲಿ 7ನೇ ತರಗತಿಯವರಿಗೆ ವಿಡಿಯೋಗಳಿದ್ದಾವೆ. ಅವುಗಳ ಪ್ಲೇಲಿಸ್ಟ್ ಲಿಂಕನ್ನು ನಾನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡ್ತೀನಿ. ಸೊ ದಯಮಾಡಿ ಅವುಗಳನ್ನು ಚೆಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಮುಖ್ಯವಾಗಿ ಇಲ್ಲಿ ಪುನರುಜ್ಜೀವನ ಮತ್ತು ಪುನರುಜ್ಜೀವನದ ಬೆಳವಣಿಗೆಗಳ ಬಗ್ಗೆ ನಾವೇನು ಮಾಡೋಣ ನೋಡ್ಕೊಂಡು ಬರೋಣ. ಸ್ನೇಹಿತರೆ, ಪುನರುಜ್ಜೀವನ ಎಂದರೆ ಮರುಹುಟ್ಟು ಅಂತ ಅರ್ಥ ಬರ್ತದೆ. ಅಂದರೆ ಈ ಪುನರುಜ್ಜೀವನವು ಸುಮಾರು ಸಾಮಾನ್ಯ ಶಕ ವರ್ಷ 1400ರಿಂದ 1600ರ ಕಾಲಾವಧಿಯಲ್ಲಿ ಅದು ಯುರೋಪಿನ ಸಾಹಿತ್ಯ, ಕಲೆ, ವಾಸ್ತುಶಿಲ್ಪ ಮತ್ತು ವಿಜ್ಞಾನ ಕ್ಷೇತ್ರಗಳಲ್ಲಿ ಆಗಿರ್ತಕ್ಕಂಥ ಹಲವು ವಿಶಿಷ್ಟ ಬೆಳವಣಿಗೆಗಳನ್ನು ಸೂಚಿಸುತ್ತದೆ. ಈ ಪುನರುಜ್ಜೀವನ ಚಳವಳಿಯು ಬೌದ್ಧಿಕ ಹಾಗೂ ಸಾಂಸ್ಕೃತಿಕ ಕ್ಷೇತ್ರಗಳಲ್ಲಿ ಕಂಡುಬರುವ ಸೃಜನಶೀಲ ಬೆಳವಣಿಗೆಯನ್ನು ಅನಾವರಣ ಮಾಡುವುದೇ ಆಗಿದೆ. ಈ ಚಳುವಳಿ ಆ ಕಾಲದ ಬದಲಾವಣೆಗಳ ಬಹುಮುಖಿ ಸಂಕೀರ್ಣತೆಯನ್ನು ಒಳಗೊಂಡು ಅದು ಯುರೋಪ್ನ ಮಧ್ಯಯುಗದಿಂದ ಆಧುನಿಕ ಯುಗಕ್ಕೆ ಕೊಂಡೊಯ್ಯಿತು. ಈ ಚಳುವಳಿ ಮೊದಲು ಆರಂಭವಾಗಿರ್ತಕ್ಕಂಥ ದೇಶ ಅದು ಇಟಲಿ ಅಂತಕ್ಕಂಥದ್ದು ಇಂಪಾರ್ಟೆಂಟ್. ಪುನರುಜ್ಜೀವನದ ಮುಖ್ಯ ಲಕ್ಷಣಗಳಂದರೆ ಮೊದಲನೇದು ಮಾನವತಾವಾದ, ಎರಡನೇದು ವೈಚಾರಿಕತೆ. ಇದು ಕೂಡ ಇಂಪಾರ್ಟೆಂಟ್. ಏನು ಮಾನವತಾವಾದ ಅಂದರೆ ಪ್ರಪಂಚದ ಎಲ್ಲ ಆಗುಹೋಗುಗಳಲ್ಲಿ ಮಾನವನ ಪಾತ್ರವೇ ಪ್ರಧಾನ ಅಂತಕ್ಕಂಥ ಭಾವನೆಗೆ ನಾವೇನಂತ ಕರಿತೀವಪ್ಪ ಅಂದರೆ ಮಾನವತಾವಾದ ಅಂತ ಕರಿತೀವಿ. ಇನ್ನು ಪ್ರಾಚೀನ ಗ್ರೀಕ್ ಸಾಹಿತ್ಯವನ್ನು ಅಧ್ಯಯನ ಮಾಡ್ತಕ್ಕಂಥ ವಿದ್ವಾಂಸರಿಗೆ ಮಾನವಾಸಕ್ತರು ಅಂತ ಕರಿತಿದ್ರು. ಇಲ್ಲಿ ಪ್ರಾಪಂಚಿಕ ಜೀವನದಲ್ಲಿ ಮಾನವನೇ ಪ್ರಮುಖ. ಮಾನವನು ಪಾಪಿಯಲ್ಲ, ಅವನು ದೇವರು ಸೃಷ್ಟಿಸಿದ ಜೀವಿಗಳಲ್ಲಿ ಅತಿ ಶ್ರೇಷ್ಠ ಎಂಬುದು ಅವರು ಸಾರ್ತಾರೆ. ಅಂದರೆ ವೈಚಾರಿಕತೆ ಅಂದರೆ ಪ್ರತಿಯೊಂದು ವಿಷಯವನ್ನು ಪೂರ್ವಾಗ್ರಹವಿಲ್ಲದೆ ವಿಚಾರ ಮತ್ತು ತರ್ಕದ ನೆಲೆಯಲ್ಲಿ ನೋಡುವುದೇ ಆಗಿದೆ. ಅದು ಸತ್ಯವೆಂದು ಕಂಡುಬಂದರೆ ಮಾತ್ರ ಒಪ್ಪಿಕೊಳ್ಳುವುದಾಗಿದೆ. ಈ ಪುನರುಜ್ಜೀವನ ಕಾಲದಲ್ಲಿ ಸ್ವರ್ಗ, ನರಕ ಮತ್ತು ಪರಲೋಕದ ಚಿಂತನೆಯನ್ನು ಪೂರ್ಣವಾಗಿ ಒಟ್ಟು ಇಹಲೋಕದ ವಿಷಯಗಳ ಬಗ್ಗೆ ತೀವ್ರ ಒಲವು ತಳೆಯಲಾಯಿತು. ಪ್ರಸ್ತುತ ಬದುಕಿಗೆ ಹೆಚ್ಚು ಒತ್ತನ್ನು ಸಹ ನೀಡಿದರು. ಇದರ ಇನ್ನೂ 2 ಲಕ್ಷಣಗಳೇನಪ್ಪ ಅಂತಂದರೆ, ಮೊದಲನೇದು ಅಭಿಜಾತ ಭಾಷೆಗಳಾದ ಅಂದರೆ ಗ್ರೀಕ್ ಮತ್ತು ಲ್ಯಾಟಿನ್ಗಳನ್ನು ತೊರೆದು ಸ್ಥಳೀಯ ದೇಶ ಭಾಷೆಯಲ್ಲಿ ಸಾಹಿತ್ಯ ರಚನೆ ಮಾಡೋದು. ಆಮೇಲೆ 4ನೇದು ಕಲಾ ಪ್ರವೃತ್ತಿಯಲ್ಲಿ ಸೃಜನಶೀಲತೆಯನ್ನೇ ಮೂಡುವುದೇ ಆಗಿದೆ. ಇಷ್ಟು 4 ಏನಾಗಿತ್ತಪ್ಪ ಅಂತಂದರೆ ನಮ್ಮ ಪುನರುಜ್ಜೀವನ ಕಾಲದ ಲಕ್ಷಣಗಳಲ್ಲಿ ಆಗಿತ್ತು. ಪುನರುಜ್ಜೀವನ ಕಾಲದ ಚಿತ್ರಕಲಾವಿದರು ಹೊಸ ಹೊಸ ವಿಷಯಗಳನ್ನು ಆಲಿಸಿಕೊಳ್ತಾರೆ. ವಾಸ್ತುಶಿಲ್ಪ ಹೆಚ್ಚು ಮಾನವ ಕೇಂದ್ರಿತನೇ ಆಗಿತ್ತು. ಉದಾಹರಣೆಗೆ ಈ ಗರ್ಜಿಗಳು ಅಂತ ಹೇಳ್ತಾರೆ. ಇದರ ಪುನರುಜ್ಜೀವನಕ್ಕೆ ಕಾರಣಗಳಾದರೂ ಏನು? ಮೊದಲನೇದು ವಿಚಾರ ಸ್ವಾತಂತ್ರ್ಯ. ಏನು ಮನುಷ್ಯರಲ್ಲಿ ವಿಚಾರ ಮಾಡ್ತಕ್ಕಂಥ ಸ್ವಾತಂತ್ರ್ಯ ಹುಟ್ಟಿತು, ಅದು ಪುನರುಜ್ಜೀವನಕ್ಕೆ ಪ್ರಧಾನ ಕಾರಣವಾಗಿ ಹೋಯಿತು. ಇತರೆ ಕಾರಣಗಳನ್ನು ನೋಡೋದಾದರೆ ಕಾನ್ಸ್ಟಾಂಟಿನೋಪಲ್ ನಗರದ ಮೇಲೆ ಆಕ್ರಮಣ ಮಾಡಿದ್ದು, ಭೌಗೋಳಿಕ ಅನ್ವೇಷಣೆಗಳ ಪ್ರಭಾವ, ಮುದ್ರಣ ಯಂತ್ರದ ಶೋಧ, ಶಿಕ್ಷಣದ ಪ್ರಸಾರ, ಉಳಿಗಮಾನ್ಯ ಪದ್ಧತಿಯ ಅವನತಿ ಇವೆಲ್ಲ ಕೂಡ ಪುನರುಜ್ಜೀವನಕ್ಕೆ ಕಾರಣವಾಗಿರ್ತಕ್ಕಂಥ ಅಂಶಗಳೇ ಅಂತ ಹೇಳ್ತೀವಿ. ಇಸ್ತಾನ್ಬುಲ್ ಅಂತಾರೆ ಈಗಿನ ಟರ್ಕಿ ದೇಶದ ಇದು ಬಂದರು ನಗರ ಇಸ್ತಾನ್ಬುಲ್. ಇದನ್ನು ಹಿಂದೆ ಕಾನ್ಸ್ಟಾಂಟಿನೋಪಲ್ ಅಂತ ಕರೀತಿದ್ರು. ಮತ್ತೆ ಕಾನ್ಸ್ಟಾಂಟಿನೋಪಲ್ ಹಿಂದೆ ಬೈಜಾಂಟಿಯನ್ ಅಂತ ಕರೀತಿದ್ರು ಅಂತಕ್ಕಂಥದ್ದು ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇತ್ತು. ಇನ್ನು ಈ ಕಾನ್ಸ್ಟಾಂಟಿನೋಪಲ್ ನಗರದ ಮೇಲಿನ ಆಕ್ರಮಣವನ್ನು ನೋಡೋಣ. ಅಂದರೆ 15ನೇ ಶತಮಾನದ ಮಧ್ಯಭಾಗದಲ್ಲಿ ಟರ್ಕರ ಸುಲ್ತಾನ ಮೊಹಮ್ಮದ ಪೂರ್ವ ರೋಮನ್ ಸಾಮ್ರಾಜ್ಯದ ರಾಜಧಾನಿಯಾಗಿದ್ದ ಕಾನ್ಸ್ಟಾಂಟಿನೋಪಲ್ ನಗರದ ಮೇಲೆ ಆಕ್ರಮಣ ಮಾಡ್ತಾನೆ. ಆಕ್ರಮಣದಲ್ಲಿ ಟರ್ಕರು ಚಕ್ರವರ್ತಿ ಕಾನ್ಸ್ಟಂಟೈನ್ನಿಂದ ನಗರವನ್ನು ವಶಪಡಿಸಿಕೊಂಡು ಬಿಡ್ತಾರೆ. ಇಲ್ಲಿ ಮುಖ್ಯವಾಗಿ ಏನು ಗಮನಿಸಬೇಕು ಅಂದರೆ ಸಾಮಾನ್ಯ ಶಕ ವರ್ಷ 1453ಕ್ಕಿಂತ ಹಿಂದೆ 11 ಶತಮಾನಗಳ ಕಾಲ ಈ ನಗರ ಪ್ರಸಿದ್ಧ ಜ್ಞಾನಾರ್ಜನೆಯ ಕೇಂದ್ರವಾಗಿತ್ತು. ಯಾವ ನಗರ? ಕಾನ್ಸ್ಟಾಂಟಿನೋಪಲ್ ನಗರ. ಇನ್ನು ಇದರ ಆಕ್ರಮಣದ ಪರಿಣಾಮ ಏನಾಯಿತು? ಯಾವುದು? ಕಾನ್ಸ್ಟಾಂಟಿನೋಪಲ್ ನಗರದ ಆಕ್ರಮಣ ಮಾಡಿರ್ತಕ್ಕಂಥ ಪರಿಣಾಮ. ಅರಬರಲ್ಲಿದ್ದಂತೆ ಟರ್ಕರಲ್ಲಿ ಉದಾರ ಮನೋಭಾವ ಇರಲಿಲ್ಲ. ಕಲಿಕೆ ಬಗ್ಗೆ ಗೌರವನೂ ಕೂಡ ಇರಲಿಲ್ಲ. ಆ ನಗರದಲ್ಲಿದ್ದ ವಿದ್ವಾಂಸರು ಟರ್ಕರ ಭೀತಿಯಿಂದ ತಮ್ಮಲ್ಲಿದ್ದ ಅಮೂಲ್ಯ ಗ್ರೀಕ್
ಮತ್ತು ಲ್ಯಾಟಿನ್ ಗ್ರಂಥಗಳೊಂದಿಗೆ ಇಟಲಿ ಮತ್ತು ಯುರೋಪಿನ ಇನ್ನಿತರ ಭಾಗಗಳಿಗೆ ಪಲಾಯನವನ್ನು ಮಾಡ್ತಾರೆ. ಇಟಲಿಯ ವಿವಿಧ ನಗರಗಳಲ್ಲಿ ನೆಲೆಸಿದ ಅವರು ಪ್ರಾಚೀನ ಜ್ಞಾನ ಪ್ರಚಾರ ಮಾಡ್ತಾರೆ. ಹೀಗೆ ಕಲಿಕೆ ಕಾನ್ಸ್ಟಾಂಟಿನೋಪಲ್ನಿಂದ ಇಟಲಿಗೆ ಸ್ಥಳಾಂತರವಾಗ್ತದೆ. ಇದುವೇ ಪುನರುಜ್ಜೀವನಕ್ಕೆ ಪ್ರೇರಣೆಯನ್ನು ಕೊಡ್ತದೆ. ಇನ್ನು ಅಮೆರಿಕ ಜೊತೆ ಅದೇ ಕಾಲದಲ್ಲಿ ನಡೆದ ಭೌಗೋಳಿಕ ಅನ್ವೇಷಣೆಗಳಿಂದ ಯುರೋಪಿಯನ್ನರ ಸಂಪತ್ತು ಹೆಚ್ಚಾಗ್ತೊಡಗ್ತದೆ. ಅಂದರೆ ಭಾರತ ಮುಂತಾದ ದೇಶಗಳಿಗೆ ಸಮುದ್ರ ಮಾರ್ಗವನ್ನು ಕಂಡುಹಿಡಿತಾರೆ. ಇದು ಯುರೋಪನ್ನು ವಸಾಹತುಶಾಹಿ ಶಕ್ತಿಯನ್ನಾಗಿ ಬದಲಾಯಿಸಿ ಹಾಗೆಯೇ ಉಳಿಗ ಮಾನ್ಯ ವ್ಯವಸ್ಥೆಯನ್ನು ನಾಶ ಮಾಡ್ತಾರೆ. ಇನ್ನು ಮುದ್ರಣ ಯಂತ್ರ ಕೂಡ ಪುನರುಜ್ಜೀವನಕ್ಕೆ ಕಾರಣವಾಯಿತು ಅಂತ ಹೇಳ್ತೀವಿ. 15ನೇ ಶತಮಾನದಲ್ಲಿ ಕಂಡುಹಿಡಿದಿದ್ದ ಮುದ್ರಣ ಯಂತ್ರ ಜ್ಞಾನ ಪ್ರಸಾರ ಕ್ಷೇತ್ರದಲ್ಲಿ ಅದು ಕ್ರಾಂತಿಕಾರಿ ಬದಲಾವಣೆ ಮಾಡ್ತದೆ. ಅಂದರೆ ಒಬ್ಬನಿಂದ ಒಂದು ವರ್ಷದಲ್ಲಿ ಕೇವಲ 2 ಪುಸ್ತಕ ಮಾತ್ರ ಪ್ರತಿಗಳನ್ನು ಮಾಡಲಿಕ್ಕೆ ಸಾಧ್ಯ ಇತ್ತು ಆಗಿನ ಸಮಯದಲ್ಲಿ. ಆವಾಗ ಮುದ್ರಣ ಯಂತ್ರದ ಸಹಾಯದಿಂದ ಒಂದೇ ವರ್ಷದಲ್ಲಿ ಪುಸ್ತಕವೊಂದರ ಕೇವಲ 24,000 ಪ್ರತಿಯನ್ನು ಮುದ್ರಿಸಬಹುದಿತ್ತು. ಮುದ್ರಿತ ಪುಸ್ತಕಗಳ ಬೆಲೆ ಕಡಿಮೆಗೊಂಡದು, ಅವುಗಳಿಗೆ ಬೇಡಿಕೆ ಹೆಚ್ಚಾಗ್ತದೆ. ಮುದ್ರಣವು ಕೈ ಬರಹಕ್ಕಿಂತ ಹೆಚ್ಚು ಸ್ಪಷ್ಟ ಮತ್ತು ಸುಂದರವಾಗಿ ಕಾಣಲಿಕ್ಕೆ ಪ್ರಾರಂಭವಾಗ್ತದೆ. ಜನ ಓದುವ ಆಸಕ್ತಿ ಹೆಚ್ಚು ಮಾಡ್ತಾರೆ. ಪ್ರತಿಗಳು ಸುಲಭವಾಗಿ ಎಲ್ಲರಿಗೂ ಕೂಡ ಸಿಗಲಿಕ್ಕೆ ಪ್ರಾರಂಭವನ್ನು ಹೊಂದುತ್ತವೆ. ಸಾಮಾನ್ಯ ಶಕವರ್ಷ 1450ರ ಸುಮಾರಿಗೆ ಜರ್ಮನಿಯ ಜಾನ್ ಗುಟೆನ್ಬರ್ಗ್ ಎಂಬುವನು ಮೇನ್ಸ್ ಎಂಬ ಪಟ್ಟಣದಲ್ಲಿ ತನ್ನ ಮುದ್ರಣಾಲಯದಲ್ಲಿ ಚಲಿಸುವ ಅಚ್ಚಿನ ಮೊಳೆಗಳನ್ನು ಬಳಸಿ ಮುದ್ರಣವನ್ನು ಸ್ಟಾರ್ಟ್ ಮಾಡಿದ್ದ ಜಾನ್ ಗುಟೆನ್ಬರ್ಗ್. ಆದರೆ ವಿಲಿಯಂ ಕಾಕ್ಸ್ಟನ್ ಈತ 1477ರಲ್ಲಿ ಇಂಗ್ಲೆಂಡ್ ದೇಶದಲ್ಲಿ ಸುಧಾರಿತ ಮುದ್ರಣ ಯಂತ್ರವನ್ನು ಕಂಡುಹಿಡಿತಾನೆ. ಇದು ಇಂಪಾರ್ಟೆಂಟ್. ಇನ್ನು ಸಾಹಿತ್ಯ ಕ್ಷೇತ್ರಕ್ಕೆ ಪುನರುಜ್ಜೀವನದ ಕೊಡುಗೆಗಳು ಏನು ಅಂತ ನೋಡೋಣ. ಇಲ್ಲಿ ಪುನರುಜ್ಜೀವನ ಕಾಲದಲ್ಲಿ ದೇಶ ಭಾಷೆ ಅಥವಾ ಸ್ಥಳೀಯ ಭಾಷೆಗಳಲ್ಲಿ ಸಾಹಿತ್ಯ ರಚನೆ ಆಗ್ತದೆ. ಇದರ ಪರಿಣಾಮವಾಗಿ ಜನರ ಆಡು ಭಾಷೆಗಳು ವಿಕಾಸ ಹೊಂದುತ್ತವೆ. ಅನೇಕ ಲೇಖಕರು ಈ ಕಾಲದಲ್ಲಿ ವಿವಿಧ ಸಾಹಿತ್ಯಿಕ ಕೃತಿಗಳನ್ನು ಬರೀತಾರೆ. ಅದರಲ್ಲಿ ಮೊಟ್ಟ ಮೊದಲಿಗನೇ ಪೆಟ್ರಾಕ್. ಈತ ಪ್ರಾಚೀನ ಗ್ರೀಕ್ ಮತ್ತು ರೋಮನ್ ಸಾಹಿತ್ಯದ ಮೇಲೆ ಪೆಟ್ರಾಕ್ ಅತೀವ ಅಭಿಮಾನವನ್ನು ಹೊಂದಿದ್ದ. ಈತ ಭಾವಗೀತೆ ಮತ್ತು ಕಾವ್ಯಗಳ ಸಹಿತ ಪ್ರಸಿದ್ಧವನ್ನು ಹೊಂದಿದ್ದು, ಯುವ ಸಾಹಿತಿಗಳು ಈತನಿಂದ ಪಡೆದ ಸ್ಫೂರ್ತಿ ಗಮನಾರ್ಹವಾಗಿತ್ತು. ಡಾಂಟೆ ಸಹಿತ ಇಟಲಿಯ ಮಹಾಕವಿ. ಈತ ದ ಡಿವೈನ್ ಕಾಮಿಡಿ ಅಂತಕ್ಕಂಥದ್ದು ಡಾಂಟೆಯ ಮಹಾಕಾವ್ಯ. ಬೊಕಾಸಿಯೋ ಈ ಕಾಲದ ಕುಶಲಕಥೆಗಾರ. ಈತ ಡೆಕ್ ಮೆರೆನ್ ಅಂತಕ್ಕಂಥ ಸಾಹಿತ್ಯ ಕೃತಿಯನ್ನು ಬರೆದಿದ್ದ ಬೊಕಾಸಿಯೋ. ಫ್ರೆಂಚ್ ಗದ್ಯ ಸಾಹಿತ್ಯಕ್ಕೆ ಒಂದು ಹೊಸ ಶೈಲಿಯನ್ನು ಕೊಟ್ಟವರಲ್ಲಿ ಮತ ಸುಧಾರಕರಾದ ಜಾನ್ ಕ್ಯಾಲ್ವಿನ್ ಮುಖ್ಯ. ಇನ್ನು ಸರ್ವಾಂಟೆಸ್ ಸ್ಪೇನ್ ದೇಶದ ಪುನರುಜ್ಜೀವನ ಕಾಲದ ಮುಖ್ಯ ಸಾಹಿತಿ. ಈತನು ತನ್ನ ಡಾನ್ ಕ್ವಿಹೋಟಿ ಎಂಬ ಪ್ರಸಿದ್ಧ ಸಾಹಿತ್ಯಿಕ ಕೃತಿಯಲ್ಲಿ ಮಧ್ಯಯುಗದ ಸರದಾರರನ್ನು ಗೇಲಿ ಮಾಡಿದ್ದ. ಯಾರು? ಸರ್ವಾಂಟೆ. ನೆನಪಿರಲಿ, ಆತನ ಕೃತಿ ಡಾನ್ ಕ್ವಿಹೋಟೆ. ರಾಜರ ಮಿಲಿಟರಿಯಲ್ಲಿ ಅಪ್ರತಿಮ ಸೇವೆಯನ್ನು ಸಲ್ಲಿಸ್ತಕ್ಕಂಥ ಸೇವಾ ಮಾನ್ಯತೆಯನ್ನು ಹೊಂದಿದವರಿಗೆ ಮಾತ್ರ ಆವಾಗ ಸರದಾರ ಅಂತ ಕರೀತಿದ್ರು. ಇನ್ನು ಇಂಗ್ಲಿಷ್ ನಾಟಕಕಾರರಲ್ಲಿ ವಿಲಿಯಂ ಶೇಕ್ಸ್ಪಿಯರ್ ಮುಖ್ಯ. ಈತ ಶ್ರೇಷ್ಠ ನಾಟಕ ಬರೆದಿದ್ದ. ಅದರಲ್ಲಿ ಜೂಲಿಯಸ್ ಸೀಸರ್, ರೋಮಿಯೋ ಜೂಲಿಯಟ್, ಕಿಂಗ್ ಲಿಯರ್, ಮ್ಯಾಕಬೆತ್ ಇತ್ಯಾದಿ ನಾಟಕಗಳು. ಕಾಳಿದಾಸನಂತೆ ಇವನೊಬ್ಬ ಪ್ರತಿಭಾವಂತ ನಾಟಕಕಾರ ಆಗಿದ್ದ. ಇನ್ನು ವಾಸ್ತು, ಮೂರ್ತಿ ಶಿಲ್ಪ ಮತ್ತು ಚಿತ್ರಕಲೆಗೆ ಪುನರುಜ್ಜೀವನದ ಕೊಡುಗೆಗಳು. ಪುನರುಜ್ಜೀವನದ ವಾಸ್ತು ಸೌಂದರ್ಯವನ್ನು ನಾವು ರೋಮಿನ ಸಂತ ಪೀಟರ್ ಚರ್ಚ್, ಲಂಡನ್ನಿನ ಸಂತ ಪಾಲ್ ಚರ್ಚ್ ಮುಂತಾದವುಗಳಲ್ಲಿ ನಾವು ನೋಡ್ತೀವಿ. ಅಂದರೆ ಪುನರುಜ್ಜೀವನದ ವಾಸ್ತುಶಿಲ್ಪಗಳು ಮಧ್ಯಯುಗದ ಅಲಂಕರಣದ ಮತ್ತು ಆಡಂಬರದ ಗಾತಿಕ್ ಶೈಲಿಯನ್ನು ಕೈಬಿಡ್ತಾವೆ. ಅವರು ಚೂಪಾದ ಮನೆಯುಳ್ಳ ಕಮಾನುಗಳ ಬದಲು ದುಂಡದಾದ ಕಮಾನುಗಳನ್ನು ಕಟ್ಟಲಿಕ್ಕೆ ಪ್ರಾರಂಭವನ್ನು ಮಾಡ್ತಾರೆ. ಇನ್ನು ಡೊನಾಟೆಲ್ಲೋ ಈ ಕಾಲದ ಮಹಾನ್ ಶಿಲ್ಪಿ. ಈತ ನಿರ್ಮಿಸಿದ ಡೇವಿಡ್ ಪ್ರತಿಮೆ ಶ್ರೇಷ್ಠವಾಗಿತ್ತು. ಹಾಗೆಯೇ ಮೇಕೆಲೆಂಜೆಲೋ ನಿರ್ಮಿಸಿದ ಮೋಸೆಸ್ ಪ್ರತಿಮೆ ಕೂಡ ಭವ್ಯವಾಗಿತ್ತು. ಇಟಲಿಯಲ್ಲಿ 16ನೆಯ ಶತಮಾನದಲ್ಲಿ ಹಲವಾರು ಪ್ರತಿಭಾವಂತ ಚಿತ್ರಕಾರರಿದ್ದರು. ಅವರಲ್ಲಿ ಲಿಯೋನಾರ್ಡ್ ದ ವಿಂಚಿ ಮತ್ತು ಮೈಕೆಲೆಂಜೆಲೋ ಗಮನಾರ್ಹರು. ಈ ಲಿಯೋನಾರ್ಡ್ ದ ವಿಂಚಿ ಈತ ಅದ್ಭುತ ಚಿತ್ರಕಾರ, ಮೂರ್ತಿಶಿಲ್ಪಿ, ವಿಜ್ಞಾನಿ, ಇಂಜಿನಿಯರ್, ವಾಸ್ತುಶಿಲ್ಪ ಮತ್ತು ಗಣಿತಶಾಸ್ತ್ರಜ್ಞ. ಈತ ವರ್ಜಿನ್ ಆನ್ ದಿ ರಾಕ್ಸ್, ದಿ ಲಾಸ್ಟ್ ಸಫರ್ ಮತ್ತು ಮೊನಾಲಿಸಾ ಈತನ ಪ್ರಸಿದ್ಧ ವರ್ಣಚಿತ್ರಗಳೇ ಆಗಿತ್ತು. ಪುನರುಜ್ಜೀವನ ಕಾಲದಲ್ಲಿ ವಿಜ್ಞಾನದಲ್ಲಿ ನಾವು ಪ್ರಗತಿಯನ್ನು ನೋಡೋದಾದರೆ ಆಧುನಿಕ ವಿಜ್ಞಾನದ ಬೆಳವಣಿಗೆ ಇವರ ಕಾಲದಿಂದಲೇ ಆಯಿತು.
ವಿಶೇಷವಾಗಿ ಖಗೋಳಶಾಸ್ತ್ರದಲ್ಲಿ ಅವರು ಕ್ರಾಂತಿಕಾರಕ ಮುನ್ನಡೆಯನ್ನು ಹೊಂದುತ್ತಾರೆ. ಪೋಲೆಂಡಿನ ಕೋಪರ್ನಿಕಸ್ ಸೂರ್ಯನ ಸುತ್ತ ತಿರುಗುವ ಹಲವು ಗ್ರಹಗಳಲ್ಲಿ ಭೂಮಿ ಒಂದು ಅಂತ ಹೇಳ್ತಾನೆ. ಆತನ ಸಂಶೋಧನೆ ಆ ಕಾಲದ ಚರ್ಚಿನ ನಂಬಿಕೆಗಳಿಗೆ ವಿರುದ್ಧವಾಗಿತ್ತು. ಅದನ್ನು ಗ್ರಂಥ ರೂಪದಲ್ಲಿ ಪ್ರಕಟಿಸಲಿಕ್ಕೆ ಸಾಧ್ಯ ಆಗಲಿಲ್ಲ. ಕೋಪರ್ನಿಕಸನ ಕಾಲಘಟ್ಟದಲ್ಲಿ ಸೂರ್ಯನು ಭೂಮಿಯ ಸುತ್ತ ತಿರುಗುವನೆಂದು ಟಾಲೆಮಿ ಹೇಳಿದ ಮಾತೆ ಚರ್ಚಿನ ಸಿದ್ಧಾಂತವಾಗಿತ್ತು. ಮುಂದೆ ಜರ್ಮನಿಯ ಗಣಿತಶಾಸ್ತ್ರಜ್ಞ ಕೆಪ್ಲರ್ ಈತ ಕೋಪರ್ನಿಕಸನ ವಾದವನ್ನು ಪ್ರಾಯೋಗಿಕವಾಗಿ ಸಾಧಿಸ್ತಾನೆ, ತೋರಿಸ್ತಾನೆ. ಇಟಲಿಯ ಖಗೋಳಶಾಸ್ತ್ರಜ್ಞ ಗೆಲಿಲಿಯೋ ದೂರದರ್ಶಕವನ್ನು ಕಂಡುಹಿಡಿತಾನೆ. ಈತ ಕೋಪರ್ನಿಕಸನ ವಾದವನ್ನು ಬಲವಾಗಿ ಪ್ರತಿಪಾದಿಸಿ ಅದರಿಂದ ಆ ಕಾಲದ ಸಾಂಪ್ರದಾಯಿಕ ಚರ್ಚ್ ಈತನನ್ನು ಬಂಧಿಸಿ ಚರ್ಚಿನ ನ್ಯಾಯಾಲಯಕ್ಕೆ ಒಳಪಡಿಸ್ತದೆ. ಬಲವಂತದ ತೊಪ್ಪೊಪ್ಪಿಗೆಯ ನಂತರ ಗೆಲಿಲಿಯೋವನ್ನು ಬಿಡುಗಡೆ ಮಾಡ್ತಾರೆ. ಇಂಗ್ಲೆಂಡಿನ ಸರ್ ಐಸಾಕ್ ನ್ಯೂಟನ್ ನೆಲದಿಂದ ಮೇಲಕ್ಕೆ ಏರಿದ ವಸ್ತುಗಳು ಪುನಃ ಕೆಳಗೆ ಬೀಳಲು ಗುರುತ್ವಾಕರ್ಷಣ ಬಲವೇ ಕಾರಣ ಅಂತ ಹೇಳ್ತಾರೆ. ವಿಲಿಯಂ ಹಾರ್ವೆ ಮಾನವನ ದೇಹದಲ್ಲಿನ ರಕ್ತ ಪರಿಚಲನೆ ಕ್ರಮವನ್ನು ತೋರಿಸ್ತಾರೆ. ವೆಸಾಲಿಯಸ್ ಎಂಬ ಬೆಲ್ಲಿಯಂ ವಿಜ್ಞಾನಿ ದೇಹದಲ್ಲಿ ರಕ್ತ ಸಂಚಾರದ ಬಗ್ಗೆ ಅಮೂಲ್ಯ ಗ್ರಂಥವನ್ನು ಬರೀತಾನೆ. ಈ ಚಿಂತನೆ ಆಗಿನ ಸಂಪ್ರದಾಯವಾದಿಗಳ ನಂಬುಗೆಯನ್ನು ಪ್ರಶ್ನಿಸಿದ್ದಕ್ಕಾಗಿ ವೆಸಾಲಿಯಸ್ಗೆ ಮರಣದಂಡನೆಯನ್ನು ಕೊಡ್ತಾರೆ. ಇಲ್ಲಿ ಗೆಲಿಲಿಯೋ ತನ್ನ ಪ್ರಯೋಗಗಳ ಮೂಲಕ ವಿವಿಧ ತೂಕದ ವಸ್ತುಗಳನ್ನು ಏಕಕಾಲದಲ್ಲಿ ಸಮಾನ ಎತ್ತರದಿಂದ ಕೈಬಿಟ್ಟಾಗ ಒಂದೇ ಸಮಯಕ್ಕೆ ಅವು ಭೂಮಿಯನ್ನು ತಲುಪ್ತಾವೆ ಅಂತ ಸಾಬೀತನ್ನು ಮಾಡ್ತಾನೆ. ಇನ್ನು ಪೀಸಾ ಗೋಪುರದ ಮೇಅಂದ ವಿವಿಧ ತೂಕದ ಪಿರಂಗಿ ಗುಂಡುಗಳನ್ನು ಕೆಳಗೆ ಹಾಕಿ ಅದನ್ನು ಪ್ರಾಯೋಗಿಕವಾಗಿ ತೋರಿಸ್ತಾರೆ. ಹೀಗೆ ಪುನರುಜ್ಜೀವನ ಆಧುನಿಕ ಸಮಾಜ ಮತ್ತು ನಾಗರಿಕತೆಗಳ ಮೇಲೆ ಮಹತ್ವದ ಪರಿಣಾಮವನ್ನು ಬೀರ್ತದೆ. ಧಾರ್ಮಿಕ ಸುಧಾರಣೆ ಕಂಟೆಂಟನ್ನು ನೆಕ್ಸ್ಟ್